ANMR ನ್ಯೂಸ್ಗೆ ಸ್ವಾಗತ. ಒಮ್ಮೆ ಭೇಟಿ ಕೊಡಿ. MSR ಫಂಕ್ಷನ್ ಹಾಲ್, ಹಾಲಿನ ಡೈರಿ ಹತ್ತಿರ, ಕನಂಪಲ್ಲಿ, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮ MSR ಫಂಕ್ಷನ್ ಹಾಲ್ನಲ್ಲಿ ಮದುವೆಯ ನಿಶ್ಚಿತಾರ್ಥ, ಮದುವೆ, ನಾಮಕರಣ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್, ಡೈನಿಂಗ್ ಹಾಲ್, ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಎಂ ಶ್ರೀನಿವಾಸ ರೆಡ್ಡಿ. ಮೊಬೈಲ್ ಸಂಖ್ಯೆ 9532 ಮತ್ತು 9448954304. ಹೂಡಿಕೆ ಹೆಸರಿನಲ್ಲಿ 7,97,000 ರು ವಂಚಿಸಿದ ಸೈಬರ್ ಕಳ್ಳರು. ಚಿಂತಾಮಣಿ ನಗರದ ಕನಂಪಲ್ಲಿ ಬಡಾವಣೆಯ ಸಾಫ್ಟ್ವೇರ್ ಉದ್ಯೋಗಿ ಎನ್ ನವೀನ್ ಕುಮಾರ್ ಎಂಬಾತನಿಂದ ಹೂಡಿಕೆ ಹೆಸರಿನಲ್ಲಿ ಸೈಬರ್ ಕಳ್ಳರು ಒಟ್ಟು 7,97,000 ರು ಹಣವನ್ನು ಹೂಡಿಕೆ ಮಾಡಿಕೊಂಡು ವಂಚಿಸಿದ್ದು, ಆತ ನೀಡಿದ ದೂರಿನ ಮೇಲೆ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತ ಸಲ್ಲಿಸಿರುವ ದೂರಿನಲ್ಲಿ ಹೋಟೆಲ್ ರಿವ್ಯೂ ಟಾಸ್ಕ್ ಎಂಬ ಜಾಬ್ ಆಫರ್ ಎಂಬ ಮೆಸೇಜ್ ಮಾಡಿದ್ದು, ಅದನ್ನು ನಂಬಿ ನಾನು ಜಾಬ್ ಆಫರ್ಗೆ ಲಿಂಕ್ ಮಾಡಿದ ನಂತರ 1,000 ರುಗಳನ್ನು ಪಾವತಿಸಿ ರಿಜಿಸ್ಟರ್ ಮಾಡಿಕೊಳ್ಳಲು ಅವರು ನೀಡಿದ ಸೂಚನೆಯಂತೆ ಮಾಡಿದಲ್ಲದೆ, ಅವರು ನೀಡಿದ ಹಲವು ಟಾಸ್ಕ್ಗಳಿಗೆ ಹಣ ಹೂಡಿಕೆ ಮಾಡಲು ಸೂಚಿಸಿದ ಮೇರೆಗೆ ವಿವಿಧ ಹಂತಗಳಲ್ಲಿ ಒಟ್ಟು ಹಣ 7,97,000 ರುಗಳ ಹಣವನ್ನು ಹೂಡಿಕೆ ಮಾಡಿದ್ದೆ. ಇನ್ವೆಸ್ಟ್ ಮಾಡಿರುವ ಹಣವನ್ನು ವಾಪಸ್ ನೀಡುವಂತೆ ತಿಳಿಸಿದಾಗ 10 ಲಕ್ಷ ರು ಹಣ ನೀಡಿದರೆ ನಿಮ್ಮ ಎಲ್ಲ ಹಣವನ್ನು ವಾಪಸ್ ನೀಡುವುದಾಗಿ ಹೇಳಿದಾಗ, ಹಣ ಡ್ರಾ ಮಾಡಲಿಕ್ಕೆ ಹೋದಾಗ ಆಗದೇ ಇರುವಾಗ ತಾವು ವಂಚನೆಗೆ ಒಳಗಾಗಿರುವುದು ದೃಢಪಟ್ಟಿತೆಂದು ದೂರಿನಲ್ಲಿ ವಿವರಿಸಿದ್ದಾರೆ. ಸೈಬರ್ ಕಳ್ಳರು ಹೂಡಿಕೆ ಹೆಸರಿನಲ್ಲಿ ಹಣವನ್ನು ಪಡೆದುಕೊಂಡಿದ್ದು, ಸದರಿ ಹಣವನ್ನು ವಾಪಸ್ ನೀಡದೆ ವಂಚನೆ ಮಾಡಿದ್ದಾರೆಂದು ದೂರಿ ಸೈಬರ್ ಕಳ್ಳರಿಗೆ ನೀಡಿದ ದೂರಿನ ಮೇಲೆ ಚಿಕ್ಕಬಳ್ಳಾಪುರ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಉಡುಗೊರೆ ಟ್ಯಾಕ್ಸ್ ಕಟ್ಟುವ ನೆಪದಲ್ಲಿ ಆನ್ಲೈನ್ ಕಳ್ಳರಿಂದ 40,000 ರುಗಳು ಸಹ ವಂಚನೆ. 2 ಕೋಟಿ ರು ಮೌಲ್ಯದ ಉಡುಗೊರೆಗೆ ಆಯ್ಕೆಯಾಗಿದ್ದೀರಾ, ಟ್ಯಾಕ್ಸ್ ಹಣವನ್ನು ಕಟ್ಟಬೇಕಾಗಿದೆ ಎಂದು ಪದೇ ಪದೇ ಕರೆ ಮಾಡಿದ್ದಲ್ಲದೆ ವಾಟ್ಸಪ್ ಸಂದೇಶ ಕಳಿಸಿ 40,000 ರುಗಳನ್ನು ಆನ್ಲೈನ್ ಕಳ್ಳರು ವಂಚನೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಮುತ್ತುಕದಹಳ್ಳಿ ಗ್ರಾಮದಿಂದ ವರದಿಯಾಗಿದೆ. ವಂಚನೆಗೆ ಒಳಗಾದ ಚಿಂತಾಮಣಿ ತಾಲೂಕಿನ ಮುತ್ತುಕದಹಳ್ಳಿ ಗ್ರಾಮದ 52 ವರ್ಷದ ಸತೀಶ್ ಎಂಬುವರು ಗ್ರಾಮಾಂತರ ಠಾಣೆಗೆ ಮತ್ತು ಸೈಬರ್ ಠಾಣೆಗೆ ದೂರು ನೀಡಿ, ನನ್ನ ಮಗ MC ವೇಣು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಆತನಿಗೆ ಆನ್ಲೈನ್ ವಂಚನೆಯ ಬಗ್ಗೆ ಗೂಗಲ್ ಪೇ ಮೂಲಕ ಹಣ ಪಾವತಿ ಮಾಡಿರುವುದಾಗಿ ದೂರಿನಲ್ಲಿ ವಿವರಿಸಿದ್ದಾರೆ. ನಮ್ಮ ಮನೆಯಲ್ಲಿರುವ ಮೊಬೈಲ್ ನಂಬರ್ಗೆ ಪದೇ ಪದೇ ಕರೆ ಮತ್ತು ವಾಟ್ಸಪ್ ಸಂದೇಶ ಕಳಿಸಿದ ಆನ್ಲೈನ್ ವಂಚಕರು, ನಿಮಗೆ 2 ಕೋಟಿ ಮೌಲ್ಯದ ಉಡುಗೊರೆ ಆಯ್ಕೆಯಾಗಿದ್ದೀರಾ, ಟ್ಯಾಕ್ಸ್ ಹಣವನ್ನು ಕಟ್ಟಬೇಕಾಗಿದೆ ಎಂದು ಹೇಳಿ ಸದರಿ ನಂಬರ್ನಿಂದ ಗೂಗಲ್ ಪೇ ಮಾಡಲು ತಿಳಿಸಿದ್ದು, ಆನ್ಲೈನ್ ವಂಚನೆ ಅರಿಯದ ನನ್ನ ಮಗ ವೇಣು 40,000 ರು ಹಣವನ್ನು ಗೂಗಲ್ ಪೇ ಮೂಲಕ ಹಣ ಪಾವತಿ ಮಾಡಿದ್ದು, ವಂಚನೆ ಮಾಡಿರುವವರನ್ನು ಪತ್ತೆ ಮಾಡಿಕೊಳ್ಳುವಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ.